ಈ ಸಲ ಏನು ಈ ಕ್ಯಾಬಿನೆಟ್ ತೆಗೆದುಕೊಳ್ಳುವಾಗಿಲ್ಲ, ಬಿಡಬೇಕು ಅವ್ರನ್ನ ಅಂತ ಗೊತ್ತಿಲ್ಲ ನಾವು. ಅದು ಸ್ವತಃ ಮುಸ್ಲಿಮರಲ್ಲಿ ಕೆಲವೊಂದಿಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು, ಇಲ್ಲ ಅವ್ರನ್ನ ತೆಗಿಬೇಕಂತೇಳಿ. ಆದರೆ ಇದು ಎಷ್ಟು ಮಟ್ಟಿಗೆ ಆಗ್ತದೆ ಏನೋ. ಈಗಾಗಲೇ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊಸ ಬಾಡಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವೆಲ್ಲ ಸರಿ, ಆದರೆ ಇದರಿಂದ ಒಂದು ಏನಿದ್ದು ಬಿಟ್ಟದಪ್ಪ ಅಂತ ಈ ನಡುವೆ ಜಮೀರ್ ಅಹ್ಮದ್ ಖಾನ್ರವರು ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾತು. ಯಾಕಂದರೆ ಯಾವಾಗ ಎಚ್ ಡಿ ಕುಮಾರಸ್ವಾಮಿಗಳು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರು, ಸಹಜವಾಗಿ ಅಲ್ಲಿಯ ಮುಸ್ಲಿಂ ನಾಯಕರು ಮುಸ್ಲಿಮರು ಒಬ್ಬೊಬ್ಬರ ಹೊರಗೆ ಬಂದರು ಅನ್ನೋದು ಈಗ ಮಾಜಿ ಇತಿಹಾಸ. ಈಗ ಮತ್ತೊಮ್ಮೆ ಮೂಲತಃ ಜಮೀರ್ ಅಹ್ಮದ್ ಖಾನ್ ಅವರು ಜೆ ಡಿ ಎಸ್ನಲ್ಲಿದ್ದಂಥವ್ರು ಈಗ ಮತ್ತೆ ಮರಳಿ ಗೂಡಿಗೆ ಹೋಗ್ತಾರೆ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂದರೆ ಎಚ್ ಡಿ ಕೆ ಅವರಿಗೆ ಭೇಟಿಯಾಗಿರುವಂಥ ಅಹ್ಮದ್ ಖಾನ್ ಅವರು ಜಮೀರ್ ಅವರು ಈಗಾಗಲೇ ಮಾತಾಡ್ಕೊಂಡಿದ್ದಾರೆ, ಒಂದು ಸುತ್ತು ಎರಡು ಸುತ್ತು ಯಾವ ರೀತಿ ನಮಗೆ ನೀವು ಹೆಲ್ಪ್ ಆಗ್ಬೋದು, ನಿಮಗೆ ನಾವು ಹೆಲ್ಪ್ ಆಗ್ಬೋದು ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ. ಅಂದರೆ ಇವರು ಜೆ ಡಿ ಎಸ್ಗೆ ಹೋಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಅದ. ಅದಕ್ಕೆ ಪ್ರಶ್ನೆಗೆ ಇಲ್ಲಿವರೆಗೆ ಏನು ಉತ್ತರ ಕೊಟ್ಟಿಲ್ಲ, ನಾನು ಬಿಡ್ತೀನಂತ ಹೇಳಿಲ್ಲ ನಮ್ಮ ಜಮೀರ್ ಅವರು. ಬಟ್ ಮುಂದೆ ಹೇಳೋದಿಲ್ಲಂತೂ ಗ್ಯಾರಂಟಿ ಇಲ್ಲ. ಇನ್ನು ಇದೇ ಕಾಲಕ್ಕೆ ಇನ್ನೂ ಒಂದು ವಿಚಾರ ಇತ್ತು ಅವರಿಗೆ, ಎಸ್ ಡಿ ಪಿ ಐ ಅದರಲ್ಲಿ ಸೇರ್ಬೋದಾ ನಮ್ಮ ಈ ಬಾಂಧವರು, ಅಂದ್ರೆ ಮುಸ್ಲಿಂ ಬಾಂಧವರು ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲೇ ಮುಸ್ಲಿಮರು ಕಾಂಗ್ರೆಸ್ಸನ್ನು ನಮ್ಮಂಥ ಸ್ಥಿತಿ ಬಂದು ನಿಂತದೇನೋ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಕಿತ್ತು ಹಾಕಿದ್ದು ಅದು ಸಹಿತ ಈ ನಮ್ಮ ಕಾಂಗ್ರೆಸ್ಸಿಗೆ ತೊಂದರೆ ಉಂಟು ಮಾಡಿದೆ. ಹೀಗಾಗಿ ಇವತ್ತು ಅಬ್ದುಲ್ ಜಬ್ಬಾರ್ ಅವರು ಹೊರಗೆ ಬಂದಿದ್ದಾರೆ. ಆದರೆ ಅದೇ ಕಾಲಕ್ಕೆ